ಇದರಿಂದ ಯಾರು ಕೈವಾಡ ಇದೆ ಅಂತ ನಿಮ್ಮ ಅನಿಸಿಕೆ? ನನಗೆ ನಿಜ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ನಿನ್ನೆ ಮಾತನಾಡ್ತಾ ವಿಡಿಯೋನಲ್ಲೂ ಕೂಡ ಅದೇ ಹೇಳಿದ್ರು, ಇಬ್ರು ಹೀರೋ ಮತ್ತೆ ಒಂದು ಲೇಡಿ ಡಾನ್ ಈ ಒಂದು ಎಲ್ಲ ಘಟನೆಯಿಂದ ಇದ್ದಾರೆ ಅಂತ. ಸರ್ ಅದೇನು ಪ್ರೂಫು ಸಾಕ್ಷಿ ಕೊಡಬೇಕು ಕೊಡ್ತಾರೆ ಸರ್, ಕೋರ್ಟಲ್ಲಿ ಇದು ಮಾಡಿದ್ರೆ ಕೊಡ್ತಾರೆ ಸರ್. ಈ ಪ್ರಕರಣ ನಂತರ ಏನಾದರೂ ನೀವು ಮನೋವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಕ್ಕೆ ಮಾತನಾಡಕ್ಕೆ ನಾ ಟ್ರೈ ಮಾಡಿದ್ರೆ? ಇಲ್ಲ ಸರ್, ಕಾಂಟ್ಯಾಕ್ಟು ಮಾಡಿಲ್ಲ, ನಾವು ಪ್ರಯತ್ನನೂ ಮಾಡಿಲ್ಲ, ಅವ್ರ ಜೊತೆ ಮಾತಾಡಿಲ್ಲ ಸರ್. ಈಗ ಕೇಸ್ ಎಲ್ಲಿ ತನಕ ಹೋಗಿದೆ, ಏನಾದರೂ ವಕೀಲರು ಏನಾದ್ರು ಅಪ್ಡೇಟ್ ಕೊಟ್ಟರು? ವಕೀಲರಿಗೆ ಗೊತ್ತು ಸರ್, ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್, ಅವ್ರು ನೋಡ್ಕೋತಾರೆ. ಈಗ ಸಂತ್ರಸ್ತೆ ಮಾಡ್ತಿರೋಂಥ ಆರೋಪಕ್ಕೆ ಈಗ ನೀವು ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ ಅಂತ ಈ ವಿಚಾರವಾಗಿ? ಮಾಡ್ತೀವಿ ಸರ್, ತಪ್ಪು ಮಾಡಿಲ್ಲ ಅಂದಮೇಲೆ ಮಾಡಲೇಬೇಕು ಸರ್. ಹೆಂಗ್ ಸರ್ ಗಂಡನ ಬಿಟ್ಕೊಡಕ್ಕಾಗುತ್ತೆ? ಅದು ಗೊತ್ತಿಲ್ವಾ ಸರ್ ಅವ್ರಿಗೆ? ನಾನು ಒಬ್ಳು ಹೆಣ್ಮಗಳು, ಅವಳು ಒಂದು ಹೆಣ್ಮಗಳು ಅಂತಾಳೆ, ನಾನೊಂದು ಹೆಣ್ಮಗಳು ಅನ್ನೋದು ಅವ್ರಿಗೆ ಗೊತ್ತಿರ್ನಿಲ್ವಾ ಸರ್? ಇದೆಲ್ಲ ಆರೋಪ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಗಂಡನ ಬಿಟ್ಕೊಡಲ್ಲ ಸರ್. ನನ್ನ ಜೊತೆ ಎಲ್ಲ ನಿಂತಿದ್ದಾರೆ ವಕೀಲರು ಅವರೇ, ನಾವು ಬಿಟ್ಕೊಡಲ್ಲ ಸರ್. ಎಫ್ಐಆರ್ನಲ್ಲಿ ಡೀಟೇಲ್ ನೋಡೋದಾಗೆ 2018ರಿಂದ ಪರಿಚಯ ಮತ್ತು 2021ರಲ್ಲಿ ಈ ಥರ ಸಂಬಂಧ ಕಂಟಿನ್ಯೂ ಆಗಿದೆ ಅಂತ. ಅಂದ್ರೆ ರಿಯಾಲಿಟಿ ಶೋ ಸರ್, ಅದು ರಿಯಾಲಿಟಿ ಶೋ ಇಂದ ಗೊತ್ತಾಗಿದೆ ಪರಿಚಯ ಆಗಿ. ಹೆಂಗ ರಿಯಾಲಿಟಿ ಶೋ ಮಾಡ್ತಾ ಇದ್ದೀನಿ ಅಂದಮೇಲೆ ಎಲ್ಲ ಪರಿಚಯ ಆಗ್ಲೇಬೇಕು ಸರ್. ಯಾರು ಪರಿಚಯ ಆಗಲ್ಲ ಅನ್ನೋದು ಯಾರು ಇಲ್ವಲ್ಲ ಸರ್. ಪರಿಚಯ ಆಗ್ಲೇಬೇಕು, ಒಂದೊಂದು ಪ್ರೋಗ್ರಾಮಿಗೆ ಕರೀಲೇಬೇಕು, ಮಾಡ್ಲೇಬೇಕಲ್ವಾ ಸರ್. ಹಂಗಂದ್ಮೇಲೆ ಅವ್ರ ಮಧ್ಯೆ ರಿಲೇಶನ್ಶಿಪ್ ಬೆಳೆಯುತ್ತೆ ಅಂತ ಹೆಂಗ್ ಸರ್ ನಾವು ಇದು ಮಾಡೋಕ್ಕಾಗುತ್ತೆ? ಕ್ಲೋಸ್ ಆಗಿ ಇದ್ಬಿಟ್ರೆ ಅದೇ ರಿಲೇಶನ್ಶಿಪ್ಪಾ? ಅದು ಹೆಂಗ್ ಸರ್ ಇದು ಮಾಡೋಕ್ಕಾಗುತ್ತೆ? ನನಗೆ ಗೊತ್ತಿಲ್ಲ ಸರ್. ಕಂಪ್ಲೀಟ್ ಇದು ಷಡ್ಯಂತ್ರ ಅಂತ? ಹೌದು ಸರ್, ನಿಜ ಇದು ಷಡ್ಯಂತ್ರ ಸರ್. ಬೆಳೀತಿರೋದಕ್ಕೆ ತುಣಿಯಕ್ಕೆ ಬಂದಿದ್ದಾರೆ ಸರ್. ಇದೆಲ್ಲ ಆದ್ಮೇಲೆ ಬರ್ಬೋದಾಗಿತ್ತಲ್ಲ ಸರ್. ಸಿನಿಮಾ ಇಟ್ಕೊಂಡು ಯಾಕೆ ಬಂದ್ರು ಸರ್? ಇವಾಗ ಷಡ್ಯಂತ್ರನೇ ಅಲ್ವಾ ಸರ್? ನಿಮ್ಮ ಕಾನೂನು ಹೋರಾಟ? ನಮ್ಮ ಲಾಯರ್ ಹೇಳ್ತಾರೆ ಸರ್, ಅವ್ರು ಏನೇನು ಬೇಕೋ ಪ್ರೂಫ್ ಎಲ್ಲ ಕೊಡ್ತಾರೆ, ನಾವು ಹೋರಾಟ ಮಾಡ್ತೀವಿ ಸರ್. ಸರ್, ಇದಿಷ್ಟು ಮನೋವರ ಪತ್ನಿ ದಿವ್ಯಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಲೋಕೇಶನ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.